ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಬಂದು ಫ್ರೈಡೇ ಆಫ್ಟರ್ನೂನಿಂದ ರೆಕಾರ್ಡ್ ಮಾಡ್ತಾ ಇರೋದು. ಸೊ ನಂದು ಆಲ್ಮೋಸ್ಟ್ ಆಫ್ಟರ್ನೂನ್ ಏನು ರೂಟೀನ್ ಇರೋದು ಅದು ಈ ಥರ ಬುಕ್ಸ್ ಓದೋದು ಅಥವಾ ಬೇರೆ ಏನಾದರೂ ಎಕ್ಸ್ಟ್ರಾ ಕೆಲಸ ಇದ್ದರೆ ಅದನ್ನು ಮಾಡ್ಕೊಳ್ತೀನಿ. ಸೊ ಅದಾದಮೇಲೆ ಈವ್ನಿಂಗ್ ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಸೊ ಅವನಿಗೆ ಹೋಮ್ವರ್ಕೆಲ್ಲ ಮಾಡಿಸೋದು ಇದಿರುತ್ತೆ. ಅವ್ನಿಗೆ ಹೋಮ್ವರ್ಕೆಲ್ಲ ಮಾಡಿಸಿದ್ಮೇಲೆ ಸೊ ನಮ್ಮ ಮನೆಯವರು ಆಫೀಸಿಂದ ಬಂದಿದ್ದರು. ಸೊ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು ಅಂತ ಹೇಳಿ ವೆಜಿಟೇಬಲ್ ತೊಗೊಂಡು ಬರೋಣ ಅಂತ ಹೇಳಿ ಅಂಗಡಿಗೆ ಹೋಗಿದ್ದೀವಿ. ಸೊ ಬೆಂಡೆಕಾಯಿ ಆಮೇಲೆ ಏನೇನು ತರಕಾರಿ ಇದೆ ಅಂತ ನೋಡಿಕೊಂಡು ಶಾಪ್ ಮಾಡ್ತಾ ಇರೋದು. ಸೊ ಅಲ್ಲಿ ನಮ್ಮ ಮನೆಯವ್ರೇನೋ ತಮಾಷೆ ಮಾಡಿದ್ರು. ಸೊ ಹಾಗಾಗಿ ಅದು ನಗ್ತಾ ಇರೋದು. ಸೊ ಇದು ಅವರೆಕಾಯಿ ನೋಡಿದ್ರು, ತಗೊಳ್ಳೋಣ ಅಂತ ಹೇಳ್ತಿದ್ರು. ಈಗ ಸೀಸನ್ ಅಲ್ವಲ್ಲ, ಅದಕ್ಕೆ ಬೇಡ ಅಂತ ಹೇಳಿದೆ. ಇದು ಬಂದ್ಬಿಟ್ಟು ಖರ್ಜೂರ. ಸೊ ಇದರಲ್ಲಿ 2 ಕಲರ್ ಇದೆ, ರೆಡ್ ಕಲರ್ ಇದೆಯಲ್ಲ, ಸೊ ಅದು ಸ್ವೀಟಾಗಿರುತ್ತೆ. ಇದು ಒಂದು ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ಗೆ ಅಂತ ತೊಗೊಂಡಿದ್ದು. ಸೊ ಇದು ಒಂಥರ ಕಾಯಿ ಹಂಗಿತ್ತು, ಟೇಸ್ಟ್ ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಅದನ್ನು ಬೇಡ ಅಂತ ಹೇಳಿದ್ದು. ಅಲ್ಲೊಂದು 2 ಇತ್ತು, ಅಂಕಲೇ ತೊಗೊಳ್ಳಿ, ಅಲ್ಲೊಂದು 2 ಇದೆ ನೋಡಿ ಅಂತಂದರು. ಸೊ ಅದೊಂದು 2 ತೊಗೊಂಡು. ಸೊ ನಾವು ಈ ಶಾಪ್ಗೆ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಈ ಶಾಪಿಗೇ ತರಕಾರಿ ಹೋಗೋದ್ರಿಂದ ಅಂಕಲ್ ಇದ್ದಾರಲ್ಲ ಅವರು ಕೂಡ ನಮಗೆ ಪರಿಚಯನೇ. ಸೊ ಹಾಗಾಗಿ ಹೇಳ್ತಾಯಿದ್ರು. ಸೊ ಈಗ ಇವ್ರು ಬಂದು ಫುಟ್ಪಾತ್ಗೆ ಅಂಗಡಿನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ತೆಗೆಸಬೇಕು ಅಂತ ಗೌರ್ಮೆಂಟಿಂದ ರೂಲ್ಸ್ ಆಗಿದೆಯಲ್ಲ, ಅದಕ್ಕೆ ಹೇಳ್ತಾಯಿದ್ರು. ಅಲ್ಲಿ ಆಪೋಸಿಟಲ್ಲೇ ಅಂಗಡಿ ಹಾಕ್ತಾಯಿದ್ದೀವಿ ಅಂತ. ಅದಾದಮೇಲೆ 1-2 ಬೆಟ್ಟದ ನೆಲ್ಲಿಕಾಯಿ ಆಮೇಲೆ ನಿಂಬೆಹಣ್ಣು ತೊಗೊಂಡು ಸೊ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇದು ಒಂದು ಸ್ವಲ್ಪ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಬೇಕು. ಸೊ ಹಾಗಾಗಿ ಕೂತ್ಕೊಂಡಿದ್ದೀವಿ. ಸೊ ಇದೆಯಲ್ವಾ, ಏನು ಟಿ ವಿನಲ್ಲಿ ಸ್ಕ್ರೀನ್ ನೋಡ್ತಿದ್ಯೋ, ಇದು ಬಂದುಬಿಟ್ಟು ನಾವು ರೆಗ್ಯುಲರಾಗಿ ನೋಡೋವಂಥ ಸೀರೀಸು. ತುಂಬ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ನನ್ನ ಮಗನಿಗಂತೂ ತುಂಬ ಇಷ್ಟ ಆಗೋಗಿದೆ. ಥರ್ಸ್ಡೇ 4 ಎಪಿಸೋಡ್ಸ್ ಏನೋ ಸ್ಕ್ರೀನ್ ಮಾಡ್ತಾರೆ. ಸೊ ಅದಾದಮೇಲೆ ನಾವು ಥರ್ಸ್ಡೇನೇ ನೋಡಿದ್ವಿ. ಇದು ಬಂದು ಫ್ರೈಡೇ ಅಲ್ವಾ, ಸೊ ನನ್ನ ಮಗನಿಗೆ ಇಷ್ಟ ಆಗಿ ಮತ್ತೆ ಅದನ್ನು ಫಸ್ಟಿಂದ ಹಾಕ್ಕೊಂಡು, ಅಂದರೆ ಏನು ಎಪಿಸೋಡ್ 1ಇಂದ ಅದನ್ನು ನೋಡ್ತಾ ಇದ್ದಾನೆ. ಸೊ ನಾನಿಲ್ಲಿ ಅಂದರೆ ಮಾತಾಡಿದ್ದೀನಿ ಲೈವಾಗಿ. ಅದು ಒಂದೇ ಟಿ ವಿನೂ ರನ್ ಆಗ್ತಾ ಇರೋದ್ರಿಂದ ಸೊ ಅದು ಏನು ಮೇ ಬಿ ಅದು ಕಾಪಿರೈಟ್ ಬರ್ಬೋದು ಅಂತ ಹೇಳಿ ಸೊ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋವಂಥದ್ದು. ಸೊ ಇದು ಏನು ಸೀರೀಸ್ ಇದೆಯೋ ತಮಿಳ್ ಸೀರೀಸ್ ಅಂತ ಹೇಳಿದ್ನಲ್ವಾ, ಸೊ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿ ಸೀರೀಸ್ ನೇಮು. ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಟ್ವಿಸ್ಟ್ ಇದೆ, ಅನ್ಎಕ್ಸ್ಪೆಕ್ಟ್ ಸ್ಟೋರಿ ಬರುತ್ತೆ. ಸೊ ನಾವು ಹೀಗೆ ಅಂತಲೇ ಊಹಿಸೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ. ನನ್ನ ಮಗನಿಗೆ ಅದು ಇಷ್ಟ ಆಗಿದೆ, ಅದನ್ನೇ ನೋಡ್ತಾ ಇದ್ದಾನೆ. ಸೊ ಅದಾದಮೇಲೆ ಅವನು ಕೆಲವೊಂದು ಮಾತನ್ನ ಹೇಳ್ತಾ ಇದ್ದಾನೆ, ಅದನ್ನ ಹೇಳು ಇದನ್ನ ಹೇಳು ಅಂತ. ಅಂದರೆ ಅವನ ಸ್ಕೂಲಲ್ಲಿ ನೆಕ್ಸ್ಟ್ ಡೇ ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು. ಸೊ ಅದಕ್ಕೂ ಅದನ್ನು ಹೇಳು ಅಂತ ಹೇಳ್ತಾ ಇದ್ದಾನೆ. ಸೊ ಅದಾದಮೇಲೆ ಈಗ ಅದೇ ಏನು ಹೇಳ್ತಾ ಇರೋದು ಅಂತಂದರೆ, ಕಬೋರ್ಡಲ್ಲಿ ಅವ್ನು ನೋಡ್ಕೊಳ್ಳಿ. ಸೊ ಕಬೋರ್ಡಲ್ಲಿ ಬಟ್ಟೆ ಎಲ್ಲ ಎಳ್ದಾಕ್ಬಿಟ್ಟಿದ್ದೀನಿ. ಅಂದರೆ ಈಗ 2 ಮಂತ್ಸಿಂದ ಅಂತಲೇ ಹೇಳ್ಬೋದು. ನನಗೆ ಹುಷಾರಿರಲ್ಲ, ಇಲ್ಲ ಮನೇಲಿ ಯಾರಿಗಾದ್ರೂ ಹುಷಾರಿರಲ್ಲ. ಸೊ ಅಥವಾ ಯಾವುದಾದ್ರೂ ಫಂಕ್ಷನಿಗೆ ಹೋಗಿರ್ತೀವಿ, ಜಾತ್ರೆಗೆ ಹೋಗಿರ್ತೀವಿ, ಮದುವೆ ಅದು ಇದು ಅಂತ ಹೋಗಿರ್ತೀವಿ. ಆ ಮಧ್ಯದಲ್ಲಿ ತೊಗೊಂಡು ಬರೋದು, ಅಲ್ಲಲ್ಲೇ ಇಡೋದು, ಹಂಗೆ ಮಾಡಿಬಿಟ್ಟಿದ್ದೀನಿ. ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಅದನ್ನು ಈಗ ಮತ್ತೆ ಕಟರಿಂಗ್ ಕೂಡ ಹೇಳ್ತಾನೇ ಇದ್ದೀನಿ, ಬಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಬಂದು ನೋಡ್ಬೋದು. ಇಲ್ಲಿ ಕಬೋರ್ಡ್ಸೆಲ್ಲ ಹೆಂಗೆ ಮೆಸ್ಸಪ್ ಮಾಡಿಬಿಟ್ಟಿದೆ ಅಂತ. ಅಂದರೆ ಕ್ಲೀನಾಗೇ ಇದೆ, ನಾನು ಅಷ್ಟೊಂದು ವರ್ಸ್ಟಾಗಿ ಏನೂ ಇಟ್ಟಿಲ್ಲ. ಅಂದರೆ ಅದನ್ನು ಕ್ಲೀನಾಗಿ ಆರ್ಗನೈಸ್ಡ್ ಮಾಡಬೇಕು ಅಷ್ಟೇ. ಸೊ ಮೇಲುಗಡೆ ಏನಿದೆಯೋ ಅದು ಬಂದುಬಿಟ್ಟು ಅರ್ಧ ನಂದು, ಅರ್ಧ ಮನೆಗೆ ಯೂಸ್ ಮಾಡೋವಂಥದ್ದನ್ನು ಹೇಳ್ಬೋದು. ಸೊ ಇಲ್ಲಿ ಸೆಂಟ್ರಲ್ಲಿ ಇದೆಯಲ್ಲ, ಅದು ಬಂದು ಫುಲ್ ನಮ್ಮ ಮನೆಯವ್ರದ್ದೇ. ಕೆಳಗಡೆ ಇದೆಯಲ್ಲ, ಸೊ ಅದು ಬಂದು ನನ್ನ ಮಗನ ಸೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಈಗ ಎಲ್ಲನೂ ಕ್ಲೀನ್ ಮಾಡೋಣ ಅಂತಲೇ ತೆಗಿತಾ ಇದ್ದೀನಿ. ಇನ್ನು ಲಾಸ್ಟಲ್ಲಿ ಇದೆಯಲ್ಲ, ಸೊ ಅದು ಸ್ವಲ್ಪ ಮೆಸ್ಸಪ್ ಅಂತಲೇ ಹೇಳ್ಬೋದು. ಸ್ವೆಟರ್ಸ್ ಎಲ್ಲ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಮತ್ತು ಅಲ್ಲಿ ಬೇಡದಿರೋ ವಸ್ತುಗಳು ಸ್ವಲ್ಪ ಇದೆ, ಏನೇನಿದೆಯೋ ನೋಡಿ ತೆಗಿಬೇಕು. ಇದುವರೆಗೂ ಅದನ್ನು ಕ್ಲೀನ್ ಮಾಡೋಕ್ಕೆ
ಆಗಿಲ್ಲ. ಅದೆಲ್ಲ ಏನಿದೆಯೋ ಈಗ ತೋರಿಸ್ತಾ ಇದ್ದೀನಲ್ಲ ಪಿಂಕ್ ಕಲರ್ ಟಾಪ್ ಅದೆಲ್ಲ ವೆಸ್ಟರ್ನ್ ವೇಸ್ ಅಂದರೆ ಜೀನ್ಸ್ ಆಗಿರ್ಬೋದು ಅಥವಾ ಟೀ ಶರ್ಟ್ಸ್ ಟಾಪ್ಸ್ ಅದಕ್ಕೆ ರಿಲೇಟೆಡಾಗಿ ಇಟ್ಟಿರೋದು. ನಂದನ್ನು ಅಷ್ಟನ್ನು ಅಲ್ಲೇ ಇಟ್ಟಿದ್ದೀನಿ. ಸೊ ಈಗ ಅದನ್ನೆಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ಎಲ್ಲ ಹೆಂಗೋ ಮಡ್ಚ್ತಾ ಇದೀವಿ, ಒಂದು ಕಡೆಯಿಂದ ಮಡ್ಚ್ಕೊಂಡು ಬರೋಣ ಅಂತಲೇ ಅಂದ್ಕೊಂಡಿರೋದು. ಸೊ ಅದ್ರ ಪಕ್ಕದಲ್ಲಿ ನೋಡ್ತು ಅಂದರೆ ಬೆಡ್ಶೀಟ್ಸ್ನ ಇಟ್ಟಿದ್ದೀನಿ, ಅಂದರೆ ಬೆಡ್ ಸ್ಪ್ರೆಡ್ನ ಇಟ್ಟಿದ್ದೀನಿ. ಸೊ ಬೇಗನೆ ಮಡ್ಚಿಬಿಟ್ಟೆ. ಸೊ ಅದು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗೋಗಿದೆ. ಅದಾದಮೇಲೆ ಈಗ ಊಟಕ್ಕೆ ಟೈಮ್ ಅಷ್ಟನ್ನು ಮಡ್ಚೋಷ್ಟಕ್ಕೆ 1 ಅವರ್ ಆಯಿತು. ಸೊ ಈಗ ಊಟ ಮಾಡಿ ಮತ್ತು ಹೇರ್ ಕೇರ್ ಮಾಡಬೇಕು, ಸ್ಕಿನ್ ಕೇರ್ ಮಾಡಬೇಕು. ಸೊ ಕಿಚನೆಲ್ಲ ಕ್ಲೀನ್ ಮಾಡೋದಿದೆ. ಸೊ ಅದನ್ನೇ ಅಲ್ಲಿ ಹೇಳ್ತಾ ಇರೋದು ನಾನು. ಸೊ ಈಗ ಊಟ ಎಲ್ಲ ಮಾಡಿಕೊಂಡು ಮಡ್ಚಿಟ್ಟಿದ್ದಾಗಿರ್ಬೋದು ಅಥವಾ ಊಟ ಮಾಡಿದ್ದಾಗಿರ್ಬೋದು ಅದೆಲ್ಲ ವೀಡಿಯೋ ಎಲ್ಲೋ ಕ್ಲಿಪ್ಪೆಲ್ಲ ಮಿಸ್ ಆಗೋಗಿದೆ ಆಯಿತಾ. ಸೊ ಅದಾದಮೇಲೆ ಈಗ ಊಟ ಎಲ್ಲ ಮುಗಿಸ್ಬಿಟ್ಟು ಕಿಚನ್ ಹೆಂಗಿದು ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಅಂದ್ಕೊಂಡು ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಾಯಿದ್ದೀನಿ. ನೈಟ್ ಎಷ್ಟೇ ಟೈಮ್ ಆದರೂ ಕಿಚನ್ನ ಕ್ಲೀನ್ ಮಾಡಿ ಇಟ್ಟಾಗೇ ಬೆಳಗ್ಗೆ ಕೆಲಸಗಳು ಬೇಗ ಆಗೋದು ಅಂತ ಹೇಳಿ ಕಿಚನ್ ಪಾತ್ರೆಗಳೇ 1, 2 ಅಂತಂದರೆ ಪರವಾಗಿಲ್ಲ, ಬಟ್ ಜಾಸ್ತಿ ಇಟ್ಕೊಳ್ಳೋಕೆ ಹೋಗಲ್ಲ. ರೆಗ್ಯುಲರಾಗಿ ನಾನು ಆ ಥರ ಬಿಡೋದು ಇಲ್ಲ. ಏನಿರುತ್ತೋ ಅದನ್ನ ಆಗಿಂದಾಗ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಐ ಹೋಪ್ ವಿಡಿಯೋ ಎಲ್ಲ ಚೆನ್ನಾಗಿ ಬರ್ತಿದೆ ಅನ್ಕೋತೀನಿ. ಬಟ್ ಏನಾದರೆ ತುಂಬ ಕನ್ಸಿಸ್ಟೆನ್ಸಿ ಮಿಸ್ ಆಗ್ತಾಯಿದೆ. ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ಬರ್ತಾನೆ ಇರುತ್ತೆ, ಇಲ್ಲ ಫಂಕ್ಷನ್ಸ್ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಟ್ರೈ ಮಾಡ್ತೀನಿ, ಅಟ್ಲೀಸ್ಟ್ ಇನ್ನು ಮುಂದೇನಾದರೂ ರೆಗ್ಯುಲರಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಾದಮೇಲೆ ಕವರಲ್ಲಿ ಬೆಂಡೆಕಾಯಿ ಇತ್ತಲ್ವ, ಸೊ ಅದನ್ನು ಸೈಡಾಗಿ ತೆಗೆದಿಟ್ಟೆ. ಅದಾದಮೇಲೆ ಕಿಚನ್ದು ನೀರೆಲ್ಲ ಇದಿರುತ್ತಲ್ವ ಮತ್ತು ಡಸ್ಟೆಲ್ಲ ಇರುತ್ತೆ, ಹಾಗಾಗಿ ಅದನ್ನು ಒಂದು ಸಲ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ಹೆಂಗೆ ಬರ್ತಿದೆ ಏನು ಅಂತ. ಸೊ ಇದು ರೊಟೀನ್ ಬ್ಲಾಗ್ ಆಗಿರೋದ್ರಿಂದ ಮೋಸ್ಟ್ ಆಫ್ ನಮ್ಮ ರೊಟೀನೇ ಇರುತ್ತೆ. ಸೊ ನಮ್ಮ ಡೇ ಟು ಡೇ ಲೈಫಲ್ಲಿ ಹೇಗಿರುತ್ತೋ ನಾವು ಅದನ್ನು ಹಾಗೆ ಅದನ್ನೇ ತೋರಿಸ್ಬೇಕಾಗತ್ತೆ. ಸೊ ಅದನ್ನೇ ವ್ಲಾಗಿಂಗ್ ಕಾನ್ಸೆಪ್ಟ್ ಅಂತ ಹೇಳೋದು. ಬೇಜಾರು ಮಾಡ್ಕೊಬೇಡಿ, ಮತ್ತು ರಿಪೀಟೆಡ್ ಅಂತ ಅಲ್ಲ. ನಮ್ಮ ಲೈಫ್ ಸ್ಟೈಲು, ನಮ್ಮ ಲೈಫಲ್ಲಿ ಏನು ಬರುತ್ತೆ, ಏನಾಗತ್ತೆ ಹೋಗುತ್ತೆ ಅದನ್ನೇ ರೆಕಾರ್ಡ್ ಮಾಡಿ ತೋರಿಸ್ತಾ ಇರೋದು. ಇದೇ ನನ್ನ ಕಾನ್ಸೆಪ್ಟು. ಇದ್ರ ಮಧ್ಯದಲ್ಲಿ ನಾವು ಏನು ಟಿಪ್ಸ್ನೆಲ್ಲ ಫಾಲೋ ಮಾಡ್ತೀವೋ ಅದೆಲ್ಲ ಇದೆ. ಬಟ್ ಇನ್ನೊಂದು ಏನು ಗೊತ್ತಾ, ಇಲ್ಲಿ ನಾನು ಬೆಂಡೆಕಾಯಿನ ತಂದಿದ್ನಲ್ವ ಅದನ್ನ ತೊಳೆದಿಡೋದು ಮರ್ತೋಗ್ಬಿಟ್ಟೆ. ಸೊ ಆಮೇಲೆ ಮತ್ತೆ ಬೆಳಗ್ಗೆ ಏನು ಸಾರು ಮಾಡೋದು ಅಂತ ನೆನಪಿಸ್ಕೊಳ್ತಾ ಇರಬೇಕಾದ್ರೆ ಬೆಂಡೆಕಾಯಿ ತೊಳೆದಿಕ್ಕಿಲ್ವಲ್ಲ ಅನ್ನೋದು ನೆನಪಾಯಿತು. ಹಾಗಾಗಿ ತೊಳೆದಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನೀರೆಲ್ಲ ಕ್ಲೀನಾಗಿ ಹೀರ್ಕೊಂಡು ಒಣಗಿರುತ್ತೆ, ಬೇಗ ಅಡುಗೆ ಮಾಡೋಕ್ಕೆ ಈಸಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಬೆಂಡೆಕಾಯಿನ ತೊಳೆದು ಇಲ್ಲಿಡ್ತಾ ಇದ್ದೀನಿ. ಅದಾದಮೇಲೆ ನೈಟ್ ಮತ್ತೆ ಇನ್ನೊಂದು ಸಲ ಬ್ರಷ್ ಮಾಡ್ತೀನಿ. ಅಂದರೆ ಈಗಾಗಲೇ ನಾನು ತೋರಿಸಿದ್ದೀನಿ, ಅಂದರೆ ಮಾರ್ನಿಂಗ್ ಮತ್ತು ನೈಟ್ 2 ಟೈಮ್ಸ್ ಕಂಪಲ್ಸರಿ ನಾನು ಬ್ರಷ್ ಮಾಡ್ತೀನಿ. ಸೊ ಈ ಪೇಸ್ಟ್ ಇದೆಯಲ್ಲ, ಸೊ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದು. ನನ್ನ ಕೇಳಿದ್ರೆ ಎಲ್ಲ ಪೇಸ್ಟ್ಗಳು ಒಂದೇ ಅನ್ನೋದನ್ನೇ ನಾನು ಹೇಳ್ತೀನಿ, ಯಾವುದು ಹೆಚ್ಚಲ್ಲ ಯಾವುದು ಕಡಿಮೆ ಇಲ್ಲ. ಸೊ ಈಗ ಫೇಸ್ ವಾಶ್ ಮಾಡಿಕೊಂಡು ಮತ್ತು ಸ್ಕಿನ್ ಕೇರ್ ಮಾಡಬೇಕು. ಅಂದರೆ ನಾನು ನೈಟ್ ಟೈಮ್ ಸೀರಮೆಲ್ಲ ಯೂಸ್ ಮಾಡ್ತೀನಲ್ಲ, ಈಗಾಗಲೇ ವೀಡಿಯೋದಲ್ಲಿ 3 to 4 ಟೈಮ್ಸ್ ತೋರಿಸಿದ್ದೀನಿ. ಅಂದರೆ ಕಂಪ್ಲೀಟಾಗಿ ಸ್ಕಿನ್ ಕೇರ್ ತೋರಿಸಿಲ್ಲ, ಬಟ್ ನೈಟ್ ಸ್ಕಿನ್ ಕೇರ್ನ ತೋರಿಸಿದ್ದೀನಿ. ಸೊ ಇದನ್ನು ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಮ್ಮ ಮನೆಯವರಿಗೂ ಕೇಳ್ತಾ ಇದ್ದಾರೆ ನನಗೂ ಆಯಿಲ್ ಅಪ್ಲೈ ಮಾಡು ಅಂತ. ನನ್ನ ಮಗನಿಗೂ ಇಲ್ಲಿ ಆಯಿಲ್ ಅಪ್ಲೈ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿ ನಾನು ಕೂಡ ಆಯಿಲ್ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ಅಂದರೆ ನನ್ನ ಮಧ್ಯಾಹ್ನದಿಂದ ನೈಟ್ವರೆಗೂ ರೊಟೀನ್ ಆಗಿತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಅಂದರೆ ಹೆಂಗೆ ಬರ್ತಿದೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ, ಏನು ಎತ್ತ ಅಂತ ನಮಗೂ ಹೇಳಿ. ಅಂದರೆ ಇದೇ ಬರ್ತಿದೆ ಅಂತ ಬೇಜಾರು ಮಾಡ್ಕೊಬೇಡಿ, ಯಾಕೆಂದರೆ ನಮ್ಮ ಲೈಫ್ ಇರೋದೇ ಹೀಗೆ, ನಾವು ಇದನ್ನೇ ರೆಕಾರ್ಡ್ ಮಾಡಬೇಕು ಅಷ್ಟೇ. ಸೊ ಹಾಗಾಗಿ ಅಂದರೆ ಮುಂದಕ್ಕಿನ್ನೂ ಕಾನ್ಸೆಪ್ಟ್ಗಳು ಕೊಡಬೇಕು ಅನ್ನೋದು ಇದೆ, ಬಟ್ ನನಗದು ಟೈಮ್ ಮ್ಯಾನೇಜ್ ಆಗ್ತಾಯಿಲ್ಲ. ಬಟ್ ಒಂದು ವೀಡಿಯೋ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಇದೆ. ಏನು ವ್ಲಾಗಿಂಗ್ ಮಾಡ್ತಾರಲ್ಲ, ಸೊ ಅವರಿಗಷ್ಟೇ ಆ ಕಷ್ಟ ಗೊತ್ತಿರುತ್ತೆ.
ಸೊ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋದಾಗಿರ್ಬೋದು. ದಟ್ ಈಸ್ ನಾಟ್ ಈಸಿ ವರ್ಕ್. ಎಡಿಟಿಂಗ್ ಎಲ್ಲ ಇರುತ್ತೆ, ವಾಯ್ಸ್ ಓವರ್ ಕೊಡೋದಿರುತ್ತೆ, ಕಾಪಿರೈಟ್ ಇದೆಲ್ಲ ಬರದೇ ಇರೋ ಥರ ಮ್ಯಾನೇಜ್ ಮಾಡಬೇಕು. ಸೊ ಆಲ್ರೆಡಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗಾಗಲೇ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೋ, ಅಂದರೆ ಸಕ್ಸಸ್ ಆಗಿರೋ ಯೂಟ್ಯೂಬರ್ಸ್ ಇರ್ತಾರೋ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಆ ಕಷ್ಟ ಅವರಿಗಷ್ಟೇ ಗೊತ್ತಿರತ್ತೆ. ಸೊ ನಾನೊಂದು ಈಗಷ್ಟೇ ಮಾಡಿದ್ದೀನಿ, ನನಗೆ ಆ ಕಷ್ಟ ಗೊತ್ತಾಗಿದೆಯಾ ಅಂತಂದರೆ ಖಂಡಿತ ಹೌದು. ಏಕೆ ಅಂತಂದರೆ ಎಡಿಟಿಂಗ್ ಅಷ್ಟೇ ಇರುತ್ತೆ, ಎಲ್ಲನೂ ಮ್ಯಾನೇಜ್ ಮಾಡಬೇಕಲ್ಲ, ಹಾಗಾಗಿ. ಓಕೆ, ಸೊ ಈ ವಿಡಿಯೋನೇನಿದೆಯೋ ಇಷ್ಟೇ ಆಗಿರುತ್ತೆ, ಆಗಲೇ ಹೇಳಿದ್ದಂಗೆ. ಸೊ ಅದಾದಮೇಲೆ ಸೊ ಟಿ ವಿ ನೋಡ್ಕೊಳ್ತಾ ಡೇನ ಕಂಪ್ಲೀಟ್ ಮಾಡಿದ್ರು. ಸೊ ನನ್ನ ಮಗನೇ ಲೈಟ್ನ ಆಫ್ ಮಾಡ್ತಾ ಇದ್ದಾನೆ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ, ಹೇಗೆ ಬರ್ತಿದ್ದೆ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.